ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ 9, 18, 27 ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ, ಲಕ್ಷಣ, ಸ್ವಭಾವ, ನಡತೆಗಳ ಬಗ್ಗೆ ತಿಳಿಯೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮರಿದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ, ನಂತರ ಜಾತಕದ ವಿಶ್ಲೇಷಣೆ ಮಾಡಿ ನೀಡಲಾಗುವುದು. ನಂತರ ವಧುವರರ ಗಣಕೂಟಗಳ ವಿವರಣೆ, ಮದುವೆ, ಗೃಹಪ್ರವೇಶ, ಗೃಹಾರಂಭ, ಇನ್ನು ಇತರೆ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು. ನೀವುಗಳು ನಿಖರವಾದ ದಿನಾಂಕ, ಸಮಯ, ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಕಳುಹಿಸಿ ನಾವು ಜಾತಕ ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು ನಿಮಗೆ PDF ಮುಖಾಂತರ ಕಳಿಸಿಕೊಡುತ್ತೇವೆ. ಸ್ನೇಹಿತರೆ, ಇನ್ನು 9, 18, 27 ಈ ದಿನಾಂಕಗಳಿಗೆ ಕುಜ ಗ್ರಹ ದೇವನು ಅಧಿಪತಿಯಾಗಿರುವನು. ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ, ಸ್ವಭಾವ, ಲಕ್ಷಣಗಳನ್ನು ಹೇಳುವುದಾದರೆ, ನೀವುಗಳು ಎಂಥದೇ ಕೆಲಸ ಕಾರ್ಯಗಳನ್ನು ಯೋಚಿಸದೆ ಮಾಡುವ ಬಂಡ ಧೈರ್ಯವುಳ್ಳವರು, ಯಾವುದೇ ರೀತಿಯ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುವ ನಿಸೀಮರು ಕೂಡ, ಯಾವುದೇ ವಿಷಯದಲ್ಲಿ ನನ್ನದೇ ಮೇಲುಗೈ ಇರಬೇಕೆಂದು ಬಯಸುವವರು, ಯಾವುದೇ ರೀತಿಯ ವ್ಯವಹಾರಗಳು ಕೆಲಸಗಳಿಗೆ ಸಹನೆ ಕಳೆದುಕೊಳ್ಳದೆ ಹುಮ್ಮಸ್ಸಿನಿಂದ ಮಾಡಿ ಮುಗಿಸುವವರು. ಇನ್ನು ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಉಂಟಾದರೆ ಅದರ ಬಗ್ಗೆ ಹೋರಾಟ ಮಾಡಲು ಸಿದ್ಧರಾಗಿರುವಿರಿ. ನೀವುಗಳು ತುಂಬಾ ಸ್ವಾಭಿಮಾನಿಗಳು ಕೂಡ, ಆದರೆ ಕೆಲವೊಮ್ಮೆ ಎಲ್ಲದಕ್ಕೂ ಕೋಪ ಮಾಡಿಕೊಳ್ಳುವ ಸ್ವಭಾವದವರು. ನೀವು ವ್ಯವಹಾರ ಬುದ್ಧಿ ಉಳ್ಳವರು ಕೂಡ, ಕಷ್ಟಜೀವಿಗಳು, ಕೆಲವು ವಿಚಾರಗಳನ್ನು ಸಂದೇಹವಾಗಿ ನೋಡುವಿರಿ. ಇನ್ನು ಹಣದ ವ್ಯವಹಾರಗಳಲ್ಲಿ ತುಂಬಾ ಲೆಕ್ಕಾಚಾರ ಮಾಡುವಿರಿ. ಇನ್ನು ನಿಮ್ಮ ಸಾಂಸಾರಿಕ ಜೀವನವು ನಿಮ್ಮ ನಡವಳಿಕೆಯಿಂದ ಮನೆಯಲ್ಲಿ ಅಶಾಂತಿ, ಜಗಳ, ಮನಸ್ತಾಪ ಆಗುವ ಸಾಧ್ಯತೆ ಇರುವುದು. ನಿಮ್ಮ ಜಾತಕ ಕುಂಡಲಿಯಲ್ಲಿ ಕುಜನು ಉಚ್ಚ ಸ್ಥಾನಗಳಲ್ಲಿದ್ದರೆ ನೀವು ತುಂಬಾ ಭೂಮಿ, ಮನೆ, ಇನ್ನು ಇತರೆ ಶುಭ ಫಲಗಳನ್ನು ಹೊಂದುವಿರಿ. ನೀವು ಮದುವೆ ಮಾಡಿಕೊಳ್ಳುವಾಗ ನಿಮ್ಮ ಜಾತಕವನ್ನು ಪರಿಶೀಲಿಸಿ ಮದುವೆ ಮಾಡಿಕೊಳ್ಳುವುದು ತುಂಬಾ ಉತ್ತಮ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು. ಅಲರ್ಜಿ, ಚರ್ಮ ರೋಗಗಳು, ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುವ ಸಾಧ್ಯತೆ ಇರುವುದು. ನೀವುಗಳು ಯಾರಿಗೂ ತಲೆಬಾಗಿ ಬಾಳುವುದಿಲ್ಲ. ಇನ್ನು ಪರಿಹಾರವನ್ನು ಹೇಳುವುದಾದರೆ, ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ, ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ನಂತರ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು. ಇಲ್ಲವಾದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೂ ಹೋಗುವುದು ತುಂಬಾ ಒಳ್ಳೆಯ ಶುಭ ಫಲಗಳನ್ನು ನೀವು ಕಾಣಬಹುದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾನಿ ಭವತು.